ನಮಸ್ಕಾರ ರೀಪಾ. ನೋಡ್ರಿ ನಂದಂತರೂ ಹೇರ್ ಭಾಳ ಉದ್ದಾಗ್ಯಾವ. ಅದಕ್ಕೆ ಇವಾಗ ಸಲೂನ್ ಶಾಪಿಗೆ ಹೊಂಟೀನಿ. ನೋಡಮ್ಮ ಚೈನಾನಾಗ ಯಾವ ಥರ ಹೇರ್ ಕಟ್ ಮಾಡ್ತಾರ ಮತ್ತು ಆಮೇಲೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಹೇರ್ ಕಟ್ಟಿಗೆ ಅಂತೇಳಿ. ಚೈನಾನಾಗ ರೀ ಸಲೂನ್ ಶಾಪ್ ಹುಡ್ಕೋದಂದ್ರೆ ಭಾರಿ ಅಂದ್ರೆ ಭಾರಿ ಈಸಿ ನೋಡ್ರಿಪ್ಪ. ಯಾಕಂದ್ರೆ ಇಲ್ಲೆಲ್ಲ ಅಂಗಡಿ ಮುಂದೆ ರೊಟೇಟ್ ಆಗುವಂಥ ಲೈಟ್ ಕಾಣ್ತಾವ ನೋಡ್ರಿ, ಅದಾಗಿರ್ಬೋದು. ಮತ್ತು ಅಲ್ಲಿ ಈಗ ಇಲ್ಲೊಂದು ಇದ್ರ ಅರ್ಥ ರೀ, ಕಟಿಂಗ್ ಶಾಪ್ ಮುಂದೆ ಈ ಥರ ರೊಟೇಟ್ ಆಗುವಂಥ ಲೈಟ್ ಹಾಕಿರ್ತಾರ. ಸೊ ನಮ್ಗೆ ಈಸಿ ನೋಡ್ರಿಪ್ಪ ಎಲ್ಲಿ ಕಟಿಂಗ್ ಶಾಪ್ ಐತೆ ಅಂತ ತಿಳ್ಕೊಳಕ. ಇವಾಗ ಈ ಕಟಿಂಗ್ ಶಾಪಲ್ಲಿ ಹೋಗ್ತೀನಿ ರೀ ನಾನು ಹೇರ್ ಕಟ್ ಮಾಡಿಸ್ಕೊಳಕ. ಇವಾಗ ನೋಡ್ರಿ ನಾನು ಹೇರ್ ವಾಶ್ ಮಾಡ್ಕೊಳಕ್ ಅಂತೇಳಿ ಹೋಗ್ಬೇಕು. ಇಲ್ಲಿ ಹಿಂದ್ಗಡೆ ಇಲ್ಲ ಐತೆ ನೋಡ್ರಿ ಪ್ಲೇಸ್, ಇಲ್ಲಿ ಹೋಗಿ ಮಾಡಿಸ್ಕೋಬೇಕು ಹೇರ್ ವಾಶ್. ಫಸ್ಟ್ ಇವ್ರು ಈ ಥರ ಹೇರ್ ವಾಶ್ ಮಾಡ್ತಾರೆ ಬಿಸಿ ನೀರಿಂದ, ಅದಾದ್ಮೇಲೆ ಹೇರ್ ಕಟ್ ಮಾಡ್ತಾರೆ. ಇವಾಗ ಹೇರ್ ವಾಶ್ ಮಾಡಿದ್ರು ನೋಡ್ರಿಪ್ಪ. ಇವಾಗ ಹೇರ್ ಕಟ್ ಮಾಡ್ಸ್ಕೋಬೇಕು ನಾನು. ಅಂಕಲ್ ರೀ, ಇದೆಲ್ಲ ಸೈಡ್ ಐತಲ್ಲ, ಇದು ಸೈಡ್ ಭಾಳ ಸಣ್ಣ ಇಡ್ರಿ, ಮೇಲ್ಗಡೆ ಐತಲ್ರಿ, ಮೇಲ್ಗಡೆ ಎಲ್ಲ ಉಬ್ಬಿಡ್ರಿ. ಓಕೆನಾ? ಓಕೆ ರೀಪ್ಪ. ಇವರು ಈ ರೀತಿ ಹೇರ್ ಕಟ್ ಮಾಡ್ತಾರ. ಬಟ್ ಈ ಅಂಕಲ್ ಅದಾರಲ್ಲ ಇವ್ರು ಭಾರಿ ಫ್ರೆಂಡ್ಲಿ ಅದಾರ. ಅವ್ರು ನೋಡ್ರಿ ಬಟ್ಟೆ ಗಿಟ್ಟಿ ಎಲ್ಲ ಹೆಂಗೆ ಹಾಕೊಂಡ್ರು, ಫುಲ್ ಚಳಿ ಐತಲ್ಲ ಇಲ್ಲಿ, ಅದಕ್ಕೆ ಈ ಥರ ಜಾಕೆಟ್ ಹಾಕೊಂಡು ಮಾಡ್ತಾರೆ ನೋಡ್ರಿಪ್ಪ. ನಿಜ ಹೇಳ್ಬೇಕಂದ್ರೆ ರೀ ಎಲ್ಲ ಕಂಟ್ರಿದವರು ಒಂದೇ ಥರ ಹೇರ್ ಕಟ್ ಮಾಡ್ತಾರೀಪ್ಪ. ಅದರಲ್ಲಿ ಏನು ಭಾಳ ಫರಕ್ ಏನು ಇರಲ್ಲ. ನಮಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತೈತಲ್ಲ, ಈ ಕಂಟ್ರಿದವ್ರು ಹೆಂಗೆ ಹೇರ್ ಕಟ್ ಮಾಡ್ತಾರ, ಅವ್ರು ಟೂಲ್ಸ್ ಯೂಸ್ ಮಾಡೋಂಥದ್ದು ಏನೇನು ಇರ್ತಾವ ಅಂತೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತೈತೆ ಅಂತೇಳಿ ನಿಮ್ಗೆ ಈ ವಿಡಿಯೋ ಮಾಡಿ ತೋರ್ಸಕತ್ತೀನಿ ನೋಡ್ರಿಪ್ಪ. ಇಡೀ ನಮ್ಮ ಕರ್ನಾಟಕ ಜನ ಎಲ್ಲ ನೋಡ್ತಾರ್ರಿಪ್ಪ ನೀವು ಯಾವ ರೀತಿ ಹೇರ್ ಕಟ್ ಮಾಡ್ತಾರ ಅಂತೇಳಿ. ಸ್ವಲ್ಪ ಚಲೋ ಮಾಡ್ರಿ ಸರ. ಇವಾಗ ನೋಡ್ರಿ ಲಾಸ್ಟಲ್ಲಿ ಬ್ಲೇಡ್ ಯೂಸ್ ಮಾಡಕತ್ತಾರ. ಅದಕ್ಕೆ ನಾನು ನಿಮ್ಗೆ ಹೇಳದ್ನಲ್ಲ, ಏನು ಜಾಸ್ತಿ ಫರಕ್ ಏನಿರಲ್ಲ, ಎಲ್ಲಾ ಪದ್ಧತಿನೂ ಸೇಮೇ ಇರ್ತೈತಿ ಇವ್ರು ಹೇರ್ ಕಟ್ ಮಾಡೋದು. ಇವಾಗ ಹೇರ್ ಕಟ್ ಮಾಡಿದ್ರು ಮತ್ತೆ ಇವಾಗ ಹೇರ್ ವಾಶ್ ಮಾಡ್ತಾರೆ ನೋಡ್ರಿ. ಒಂದ್ ಸ್ವಲ್ಪ ಚಲೋ ಹೇರ್ ಕಟ್ ಆಮೇಲೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಸಾಕು ನೋಡ್ರಿ, ರೆಗ್ಯುಲರ್ ಆಗಿ ಬರ್ಬೋದು ಒಂದೇ ಸಲೂನ್ ಶಾಪಿಗೆ. ಈಗ ನಾವು ಬೇರೆ ಕಂಟ್ರಿಯಿಂದ ಬಂದಿವಿ ಅಂತೇಳಿ ನಮಗೆ ಹೆಂಗಾರ ಏನು ಟ್ರೀಟ್ ಏನು ಮಾಡಿಲ್ಲ, ನಮಗೆ ಚಲೋನೋ ಟ್ರೀಟ್ ಮಾಡ್ತಾರ. ಸೊ ಅದಕ್ಕೆ ನಮಗೂ ಖುಷಿ ಅನ್ಸೈತೆ ನೋಡ್ರಿ. ಇವ್ರು ನಮ್ಗೆ ಒಂಥರ ಫ್ರೆಂಡ್ಲಿ ತರ ಟ್ರೀಟ್ ಮಾಡಿದಾಗ ನಮ್ಗೆ ಯಾವಾಗ್ಲೂ ಇದೇ ಶಾಪಿಗೆ ಬರ್ಬೇಕಂತ ಅನಿಸ್ತೈತೆ ನೋಡ್ರಿ. ಇವಾಗ ಲಾಸ್ಟಲ್ಲಿ ಥರ ಏನೋ ಜಲ್ ಯೂಸ್ ಮಾಡಕತ್ತಾರ ಅಂತ ಅನ್ಕೋತೀನಿ. ನನಗೆ ನಿಜ ಅಂದ್ರೆ ಜಲ್ ಇಷ್ಟ ಇಲ್ರಿಪ್ಪ. ಇವ್ರು ಹಚ್ಚಕತ್ತಾರ, ಸುಮ್ಮ ಹಚ್ಚ್ರ ಅಂತೇಳಿ ಹಚ್ಚಿಸ್ಕೋಕತ್ತೀನಿ. ಇವ್ರು ನೋಡ್ರಿ ಇದು ಏನೋ ಸ್ಪ್ರೇ ಮಾಡಕತ್ತಾರ. ಏನು ಮಾರೇ ಇದು, ಸ್ಮೆಲ್ ಮಾತ್ರ ಭಾರಿ ಖಡಕ್ ಐತೆ. ಓಕೆ ರೀ ಸರ್, ಎಷ್ಟೇ ನೀವು ಹೇರ್ ಸ್ಟೈಲಿಗೆ ತಿದ್ರಿ, ನಾನು ಇವಾಗ ಮನೆಗೆ ಹೋಗಿ ಸ್ನಾನ ಮಾಡೋದು ಮಾತ್ರ ಖಚಿತ. ನೋಡ್ರಿಪ್ಪ ಈ ತರ ಇಲ್ಲಿ ಪ್ರಾಡಕ್ಟ್ಸ್ ಇಟ್ಟಾರ. ಆಮೇಲೆ ಇಲ್ಲಿ ನಮಗೆ ಹೇರ್ ವಾಶ್ ಮಾಡ್ತಾರ. ಆಮೇಲೆ ಇದು ಅವ್ರಿಗೋಸ್ಕರ ಸ್ಟೋರ್ ರೂಮ್ ಏನೋ ಐತಿ. ಅಲ್ಲಿ ಅಡಿಗೆ ಮಾಡ್ಕೋತಾರ ನೋಡ್ರಿ ಅವರು ಸಹಿತ. ಆಮೇಲೆ ಇಲ್ಲಿ ಸಹಿತ ಹೇರ್ ಕಟ್ ಮಾಡ್ತಾರ. ಬಟ್ ನಾ ಇಲ್ಲಿ ಜಾಸ್ತಿ ಜನ ಕೂತ್ಕೊಂಡಿದ್ದು ನೋಡಿಲ್ಲ. ಆಮೇಲೆ ಈ ತರ ಐತಿ ನೋಡ್ರಿಪ್ಪ. ನಾನು ಇವಾಗ 35 RMB ಪೇ ಮಾಡ್ಬೇಕು. 35 RMB ಅಂದ್ರೆ ರೀ 420 ರೂಪೀಸ್. ಆಮೇಲೆ ಫೀಮೇಲಿಗೆ 40 RMB. ಆಮೇಲೆ ನಮ್ಗೆ ಹೇರ್ ಕಲರ್ ಮಾಡಿಸ್ಕೊಳ್ಳೋದಾದ್ರೆ ಈ ಥರ ಪ್ರೈಸ್ ಇರ್ತೈತೆ ನೋಡ್ರಿ. ಭಾಳ ಚಲೋ ಐತೆ ನೋಡ್ರಿಪ್ಪ ಈ ಶಾಪ್. ಅಂಕಲ್ ಅಂತೂ ಭಾಳ ಫ್ರೆಂಡ್ಲಿ ಅದಾರ. ಎಲ್ಲರ ಜೊತೆ ನೋಡ್ರಿ ಚೆನ್ನಾಗಿ ಮಾತಾಡ್ತಾ ಹೇರ್ ಕಟ್ ಮಾಡ್ತಾರ. ಸೊ ಅದಕ್ಕೆ ಯಾವಾಗಲೂ ನಾ ಇಲ್ಲೇ ಬರ್ತೇನೆ ನೋಡ್ರಿಪ್ಪ. ಈ ರೀತಿ ಹೇರ್ ಕಟ್ ಮಾಡಿದ್ರು ಮತ್ತು ಆಮೇಲೆ ಲಾಸ್ಟಿಗೆ ಜೆಲ್ ಯೂಸ್ ಮಾಡ್ತಾರೆ. ನನಗೆ ಅವೆಲ್ಲ ಇಷ್ಟ ಆಗಲ್ಲ. ಆದ್ರೂ ಸಹಿತ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇವಾಗ ಮನೆಗೆ ಹೋದ ತಕ್ಷಣ ಹೆಡ್ ಬಾತ್ ಮಾಡಿಬಿಡ್ತೀನಲ್ರಿ. ಸೊ ಆಮೇಲೆ ನನಗೆ ಹೆಂಗೆ ಬೇಕೋ ಹಂಗೆ ಹೇರ್ ಸ್ಟೈಲ್ ಮಾಡ್ಕೋತೀನಿ ನಾನು. ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ರೀ ಈ ಕಟಿಂಗ್ ಶಾಪ್ ಬಗ್ಗೆ ಮತ್ತು ನಮ್ಮ ಹೇರ್ ಸ್ಟೈಲ್ ಎಲ್ಲ ಹೆಂಗೆ ಕಟ್ ಮಾಡಿರೋ ಅನ್ನೋದು ಕಮೆಂಟ್ಸ್ನಾಗ ಹೇಳ್ರಲ್ಲ.